ಹಲೋ, ನಾವೀಗ ಕೂರ್ಗ್ ಹೊರಟಿದ್ದೀವಿ. ಇಲ್ಲಿಂದನಾ ಶಿವಮೊಗ್ಗದಿಂದ ಹೊರಟಿದ್ದೀವಿ. 5:30 ಹೊರಟ್ವಿ. ಒಂದು ಟೀ ಆಯಿತು. ಈಗ ಆ ಕಡೆ ಸನ್ ರೈಸ್ ಆಗ್ತಾ ಇದೆ. ಈ ಸನ್ನು ರೈಸ್ ಆಗಿದೆ. ಇಲ್ಲಿ 2 ಸನ್ ಇದೆ, ಒಂದು ಸೂರ್ಯ ಇನ್ನೊಂದು ಸೂರಜ್. ವೆಲ್ಕಮ್ ನಮ್ಮ ಚಾನಲ್ಗೆ. ಸೂರಜ್ ಅವರೇ ವೆಲ್ಕಮ್. ಥ್ಯಾಂಕ್ ಯು. ಸ್ನೇಹ ವೆಲ್ಕಮ್. ಸೌಜನ್ಯ ವೆಲ್ಕಮ್. ನಾವೆಲ್ಲ ಇಂಜಿನಿಯರಿಂಗ್ ಫ್ರೆಂಡ್ಸು. ಅದು ಏನು ಇಂಜಿನಿಯರಿಂಗ್ ದಬಾಕಿದ್ವ ಗೊತ್ತಿಲ್ಲ, ಫ್ರೆಂಡ್ಶಿಪ್ ಒಂದು ಚೆನ್ನಾಗಿ ಮಾಡ್ಕೊಂಡ್ವಿ. ಇದೊಂದು ಯೂಸ್ ಆಯಿತು ಟ್ರಿಪ್ ಹೊಡಿಯೋಕ್ಕೆ ಅಂತ ಅಂದ್ಬಿಟ್ಟು ಈಗ ಕೂರ್ಗ್ ಕಡೆ ನಮ್ಮ ಪಯಣ. ನಿಮ್ಮ ಅನಿಸಿಕೆ? ಹಿಂಗೆಲ್ಲ ಆಗಬಾರ್ದಿತ್ತು, ಏನೇನೋ ಆಯಿತು. ಏನಾಗಬಾರ್ದಿತ್ತು ಗೊತ್ತಿಲ್ಲ. ಸಡನ್ ಕೇಳ್ರಿ ಏನು ಏನೇನೋ ಬರುತ್ತೆ. ಕಟ್ ನಾವೀಗ ಬೀರೂರಿನ ಪ್ರೀತಿ ಕ್ಯಾಂಟೀನ್, ವರ್ಲ್ಡ್ ಫೇಮಸ್ಸು. ಬೀರೂರಿಗೆ ವರ್ಲ್ಡ್ ಫೇಮಸ್ಸು. ಅಲ್ಲಿಗೆ ಬಂದಿದ್ದೀವಿ. ಬೇಗ ಬಂದ್ಬಿಟ್ಟು 7 ಗಂಟೆಗೆ. ಇನ್ನು 7:30ಗೆ ದೋಸೆ ಇಲ್ಲಿ ಓಪನ್. ಪ್ರೀತಿನ ಆಶಾ ಅಲ್ಲ. ಇವನಿಗೆ ಅವಾಗಿಂದ 100 ಸಲ ಕನ್ಫ್ಯೂಸ್ ಆಗಿದ್ದಾನೆ. ಆಶಾ ಕ್ಯಾಂಟೀನ್ ಅಂತ ಪ್ರೀತಿ ಕ್ಯಾಂಟೀನ್ ಅಂತ ಬರ್ಕೊಂಡು ಸಾಕಾಯ್ತು. ಆಶಾ ನಮ್ಮ ಯಾರು ಅದಕ್ಕೇ ಅಲ್ಲಿವರೆಗೂ ಒಂದು ಸಣ್ಣದಾಗಿರಲಿ ಅಂದ್ಬಿಟ್ಟು ಮಂಡಕ್ಕಿ ತೊಗೊಂಡಿವಿ. ನೋಡಿ ಚೆನ್ನಾಗಿದೆ. ಇನ್ನು ತಿಂದಿಲ್ಲ ಅಂದ್ರೆ ಚೆನ್ನಾಗಿದೆ. ನೋಡೋದು ಚೆನ್ನಾಗಿರುತ್ತೇನೋ ಕಾನ್ಫಿಡೆನ್ಸ್. ವರ್ಲ್ಡ್ ಫೇಮಸ್ ಅಂತ ಹೇಳೋದು. Welcome to Verna Airlines. ಹೆಂಗಿದೆ? ಅಷ್ಟು ರಜಾ ಹಾಕಿ ಬರಲ್ಲ. ಚೆನ್ನಾಗಿದೆಯಾ? ಬಿಸಿ ಈಗ ಆಗಿ ನಾವೀಗ ವಡ ತಿನ್ನಿರ್ಲಿ. ತೂತೋಡ ಹೇಳಿದ್ವಿ. ಇನ್ನೂ 10 ನಿಮಿಷ ಬೇಕಂತೆ. ಮಂಡಕ್ಕಿ ಖಾಲಿ ಆಗಿಬಿಡ್ತು ಬೇಗ. ಸೊ ಈಗ ತೂತೋಡ ಹೇಳಿದ್ವಿ. ಚೆನ್ನಾಗಿದೆ ಅಂತೆ. ನೋಡುವ ಹೆಂಗಿದೆಯಾ? ಚೆನ್ನಾಗಿದೆಯಾ? ಬೆಣ್ಣೆನಾ? ಬೆಣ್ಣೆ ಬಿಸಿ ಇದೆ. ಬಿಸಿ ಬೆಣ್ಣೆ. ಇಲ್ಲಿ ದೋಸೆ ನೆಕ್ಸ್ಟ್ ಇದು ಫೇಮಸ್ಸು. ಇದಕ್ಕೋಸ್ಕರನೇ ಕಾದು ಫೈನಲಿ ಸಿಕ್ತು. ಹೇಗಿದೆ ಅಂತ ನೋಡುವ. ಹೆಂಗಿದೆಯೋ? ಹಾಂ ನೋಡಿದ್ರೆ ಸೂಪರ್ ಆಗಿದೆ. ಬೆಣ್ಣೆ ಘಮ ಘಮ ಅಂತಿದೆ. ಬಿಸಿ ದೋಸೆ. ಚೆನ್ನಾಗಿದೆ. ಈ ಜನುಮವೇ ಸಾಂಗ್ ಕೇಳಿದ್ಯಾ? ಅದರಲ್ಲಿ ಹೇಳ್ತಾರೆ ಏನು ಅಂತ ಅಂದರೆ, ದಾವಣಗೆರೆ ಬೆಣ್ಣೆ ದೋಸೆ ಬೀರೂರು ತಿನ್ನೋ ಆಸೆ ಅಂತ. ಅದು ಇದಕ್ಕೋಸ್ಕರನೇ ಬರ್ದಿರೋದು. ಅದು ಆಗಿದೆ. ಇವನು ಅವಾಗಲೇ ಮಂಡಕ್ಕಿ ತಿಂದ್ಬಿಟ್ಟು ನಂಗೆ ಮಂಡಕ್ಕಿ ಸಾಕಿದೆ ಚೆನ್ನಾಗಿದೆ ಅಂದ. ಆಮೇಲೆ ವಡ ಬಂದಾಗ ನಂಗೆ ವಡ ಸಾಕು ಚೆನ್ನಾಗಿದೆ ಅಂದ. ಈಗ ದೋಸೆ ತಿಂತಿದ್ದಾನೆ. ಈಗ ಅನಿಸ್ತಿದ್ಯೋ? ಸಾಕು ಜಾಗ ಇಲ್ಲ ಅಂತ ಸಾಕು. ಈಗ ಎಲ್ಲಿ ಹೋಗ್ತಾ ಇದ್ದೀವಿ ನಾವು ಸ್ನೇಹ? ಮಂಜರಾ ಬಾದ್ ಫೋರ್ಟ್ ಎಲ್ಲಿದೆ ಇದು? ಸಕಲೇಶ್ಪುರದಲ್ಲಿದೆ. ಓ ಪರವಾಗಿಲ್ವೇ? ಗೊತ್ತಾಡಿ ಬುದ್ಧು ಅಂತ ಹೇಳು. ಎಷ್ಟನೇ ಕ್ಲಾಸ್ ಓದಿದೆ ಹೇಳು? ಸುಮಾರು ಓದಿದೆ. ಸುಮಾರು 30 ಆಗಿದೆ. 23 ಕ್ಲಾಸಾ? ವಯಸ್ಸು ಕಾನ್ಸ್ಟೆಂಟ್ 25ಗೆ 25 ಇಲ್ಲ. ಹೈಟು 2. ವಯಸ್ಸು ಬೆಳೀತಾ ಇದೆ. ಹೈಟ್ 12ರಲ್ಲೇ ನಿಂತಿದೆ. ಅಲ್ಲ 12 ವಯಸ್ಸಲ್ಲಿ 12 ಏಜಿಗೆ ಸ್ಟಾಪ್ ಆಗಿಬಿಟ್ಟಿದೆ. ಹೈಟ್ ಬೆಳೆದಿಲ್ಲ. ಅವಳದು ಅಷ್ಟೇ 12. ಮುಂದಕ್ಕೆ ಹೇಳ್ದ ಅಲ್ಲ? ಅವಳದು 143 ಸೆಂಟಿಮೀಟರ್ ಅಂತೆ. ನಿಮ್ಮಿಬ್ಬರದು 148 ಅಲ್ಲ? ವಯಸ್ಸು ಬೆಳೀತಾ ಇದೆ. ಹೈಟು 12 ವರ್ಷಕ್ಕೆ ನಿಂತಿದೆ. 13. ನಾವು ಬೇಗ ಪರ್ಫೆಕ್ಷನ್ ರೀಚ್ ಆದಂತೆ. ಪರ್ಫೆಕ್ಷನ್ ರೀಚ್ ಆದ್ರ ಅದು ಏನೋ ಅಂತಾರಲ್ಲ, ವಿ ಆರ್ ಡೌನ್ ಟು ಅರ್ತ್. ಅದಕ್ಕೆ ಹಂಗೆ
ಹಂಗೆ ಅಂದ್ಕೊಂಡು ಡೈಲಿ ನೆಮ್ಮದಿಯಿಂದ ನಿದ್ದೆ ಮಾಡೋದು. ಜಾಗ ಫಾಲ್ಸ್ ತಾನೇ ಇದು. ಫಾಕ್ಸ್ ಅದು. ಅಲ್ಲಿ ಕಣ, ಇಲ್ಲಿ ನೋಡಿ, ಈ ಕಡೆ ಬಾ. ತೀರ್ಥ ಯಾತ್ರೆನೇ ಇದು. ತೀರ್ಥಯಾತ್ರೆ ಅಲ್ಲ, ತೀರ್ಥ ಇಲ್ಲೇ. ಯಾತ್ರೆ ಅಷ್ಟೇ. ಅದು ತೀರ್ಥ ಎಲ್ಲಿದೆ ಅಂತ ಹಾಕ್ಬೇಕು. ನೀನು ಹಾಕ್ತೇನೆ ಹೋಗ್ಬಿಟ್ಟು ನಾನ್ ಸೆನ್ಸ್ ಮಾತಾಡ್ತೀರ ಅಲ್ಲಿ ಬಂದು. ಮುಜರಾಬಾದಿಂದು ಹಿಸ್ಟ್ರಿ ಗೊತ್ತಾ? ಓ, ಮುಜರಾಬಾದಿಂದು ಹಿಸ್ಟ್ರಿ ಗೊತ್ತಾ? ನಿನಗೆ ಗೊತ್ತಾ? ಇಲ್ಲ. ನಿನಗೆ ಗೊತ್ತಾ? ಇದ್ರದ್ದು ಹಿಸ್ಟ್ರಿ ಬಂದುಬಿಟ್ಟು 1792ರಲ್ಲಿ ಟಿಪ್ಪು ಸುಲ್ತಾನ್ ಇದ್ದಾನಲ್ಲ, ಅವನು ಕಟ್ಟಿಸಿದ್ದು. ಯಾವ ಬ್ರಿಟಿಷ್ ಇಲ್ಲಿ ಆಳ್ತಾ ಇರುವಾಗ ಟಿಪ್ಪು ಸುಲ್ತಾನ್ ಅಂಡರಲ್ಲಿ ಇದು ಕಟ್ಟಿದ್ದು. ಇದು ಸ್ಟಾರ್ ಶೇಪಲ್ಲಿದೆ. ಏನಕ್ಕೆ ಇದು ಕಟ್ಟಿದ್ದು ಅಂದರೆ ಮೇಯ್ನಾಗಿ ಗರ್ನಲ್ಲೆಲ್ಲ ಬರುತ್ತಲ್ಲ ದೊಡ್ಡ ದೊಡ್ಡದು ಪಿರಂಗಿ, ಅದನ್ನೆಲ್ಲ ಒಂದೊಂದು ಮೂಲೆಯಲ್ಲೂ ಇಟ್ಟಿದ್ದಾರೆ. ಎಲ್ಲೂ ಅಡ್ಡೆ ಟ್ರ್ಯಾಪ್ ಥರ ಆಗ್ದಲೆ ಎಲ್ಲ ಅದು ಕವರ್ ಆಗಂಗೆ ಕಟ್ಟಿರೋದು ಈ ಫೋರ್ಟು. ಆಮೇಲೆ ಇತ್ತೀಚೆಗೆ ಯಾವ ಫೇಮಸ್ ಆಯಿತು ಅಂದರೆ ಈ ಪರವಶನಾದೇನು ಸಾಂಗಲ್ಲಿ ಮತ್ತು ಗಣೇಶ್ ಅರಮನೆ ಸಾಂಗಲ್ಲಿ ಈ ಫೋರ್ಟು ಫೇಮಸ್ ಆದದ್ದು. ಇದು ನನಗೆ ತಿಳಿದಕ್ಕಂಥ ಇತಿಹಾಸ. ಧನ್ಯವಾದ ಹೇಳಿ, ಲೋಕಲ್ ಗೈಡ್ ಆಗಿದ್ದೀನಿ. ಧನ್ಯವಾದಗಳು. ದೀರ್ಘದಂಡ ಸಾಷ್ಟಾಂಗ ನಮಸ್ಕಾರ ಹಾಕ್ಬೇಕು ನನಗೀಗ. ಹಾಕ್ತೀರಾ? ಹಾಯ್, ನಾನೀಗ ಕೂರ್ಗಿನ ಕೊಡಗಿನ ಶುಂಠಿಕೊಪ್ಪದಲ್ಲಿರುವ ಬಿ ನೊಮ್ಯಾಡಿಕ್ ಹಾಸ್ಟೆಲ್ಸಿಗೆ ಸ್ಟೇ ಆಗಿರೋದು. ನಾನಿದು ಸೆಕೆಂಡ್ ಟೈಮ್. 2024 ಮಾನ್ಸೂನ್ ಸ್ಟಾರ್ಟಿಂಗಲ್ಲಿ ನಾನು ಮತ್ತು ಸೂರಜ್ ಬೈಕಲ್ಲಿ ಬಂದಿದ್ವಿ ಬೆಂಗಳೂರಿಂದ. ಬಂದು ತುಂಬ ಇಷ್ಟ ಆಗಿತ್ತು. ಸೊ ಸೆಕೆಂಡ್ ಟೈಮ್ ಇವ್ರು ಬೇರೆ ಹೋಗುವ ಸ್ಟೇ ನೋಡುವ ಅಂತ ಅಂದರು. ನಾನು ಬೇಡ, ಇದೇ ಇಷ್ಟೇ ಚೆನ್ನಾಗಿದೆ, ಇಲ್ಲೇ ಇರೋಣ ಅಂತ ಅಂದ್ಬಿಟ್ಟು ಇಲ್ಲಿಗೆ ಕರ್ಕೊಂಬಂದಿದ್ದೀನಿ. ಸೊ ನಿಮಗೂ ತೋರಿಸ್ತೀನಿ, ನೀವು ಕೂಡ ಬರ್ಬೋದು. ಬಿ ನೊಮ್ಯಾಡಿಕ್ ಹಾಸ್ಟೆಲ್, ಇದು ಎಂಟ್ರೆನ್ಸ್. ಫುಲ್ಲು ಗ್ರೀನ್ರಿ, ಸುತ್ತ ಕಾಫಿ ಎಸ್ಟೇಟ್. ಆ ಕ್ರಿಕೆಟ್ ಸೌಂಡ್ಸ್ ನೀವು ಕೇಳ್ಬೋದು. ಕಾರ್ ಪಾರ್ಕಿಂಗ್, ಬೈಕ್ ಪಾರ್ಕಿಂಗ್ ಜಾಗ ಇದೆ. ಮಲ್ಕೊಳ್ರಿ ಕಣ್ಮುಚ್ಚ್ರಿ. ಚೆನ್ನಾಗಿ ಡೌನ್ ಮಾಡ್ತೀರ.